ಅವಕಾಶ ಬೇಕು. ನಾವೆಲ್ಲರೂ ಈಗ ಸಕ್ಷಮದ ಮೊದಲ ರಾಜ್ಯ ಅಧಿವೇಶನ ಐಕ್ಯತಾ ನಡಿಗೆಗೋಸ್ಕರ ಸೇರಿದ್ವಿ. ಈ ಐಕ್ಯತಾ ನಡಿಗೆ ಸುಮಾರು 25 ನಿಮಿಷಗಳ ಒಂದು ನಡಿಗೆ ಇರುತ್ತೆ. ಈ ನಡಿಗೆಯಲ್ಲಿ ನಾವೆಲ್ಲರೂ ಆತ್ಮಗೌರವದ ಮತ್ತು ರಾಷ್ಟ್ರಾಭಿಮಾನದ ಘೋಷಣೆಗಳನ್ನು ಕೊಟ್ಟ ಶಿಸ್ತಿನಿಂದ ಎಲ್ಲಾ ರಸ್ತೆ ನಿಯಮಗಳನ್ನು ಪಾಲಿಸ್ತಾ ನಾವೆಲ್ಲರೂ ಮಲ್ಲೇಶ್ವರ ಬೀದಿಗಳಲ್ಲಿ ಹೋಗಿದ್ದೀವಿ. ಎಲ್ಲ ಮಾತಾಕಿ ಒಂದೇ ಒಂದೇ ಒಂದೇ
ನಮ್ಮ ರಾಜ್ಯ ಘಟಕ ಆರಂಭವಾಗಿದೆ. ಅದಾಗಿ ಈಗ ಕಳೆದ 5 ವರ್ಷಗಳಿಂದ ನಮ್ಮ ಈ ಕರ್ನಾಟಕ ರಾಜ್ಯ ಘಟಕ ಆರಂಭವಾಗಿದೆ. ವಿನ್ನಪಿಸ್ತಾ ಇದ್ದಾರೆ. ಸುಮಾರು ದೇಶದ 22 ರಾಜ್ಯಗಳಲ್ಲಿ ನಮ್ಮ ಈ ಸಂಘಟನೆ ರೂಪುಗೊಂಡು ಸುಮಾರು 30 ರೀಜನಲ್ ಸೆಂಟರ್ಗಳಲ್ಲಿ ಆಕ್ಟಿವಿಟಿ ನಡೀತಾ ಇದ್ದಾರೆ. ಎಲ್ಲರ ಸೇರಿಸಿಕೊಂಡು ಮಾಡಿರುವಂತಹ ಇದರಲ್ಲಿ ನಮ್ಮ ಟೀಮಲ್ಲಿ ಸಹ ಎಲ್ಲ ವರ್ಗದ ಜನಗಳನ್ನು ಸೇರಿಸಿಕೊಂಡು ನಾವು ಈ ಟೀಮ್ ಮಾಡಿದ್ದೇವೆ. ಈ ಕರ್ನಾಟಕ ಅಧಿವೇಶನದಲ್ಲಿ ನಮ್ಮ ಈ ಸಕ್ಷಮರ ಕಾರ್ಯದ ವೇಗವನ್ನು ಹೆಚ್ಚಿಸಲಿಕ್ಕೋಸ್ಕರ ಹಾಗೂ ನಮ್ಮ ಈ ಸಂಘಟನೆಯ ವಿಷಯ ಏನಿದೆ ಅದನ್ನೆಲ್ಲರಿಗೂ ತಲುಪಿಸಿ ನಮ್ಮ ಎಲ್ಲ ಸ್ವಯಂಸೇವಕರಿಗೆ ನಮ್ಮೆಲ್ಲ ಮೆಂಬರ್ಸ್ಗಳಿಗೆ ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಹಾಗೂ ಮುಂದಿನ 2025 ಏನಿದೆ ಅದರ ಡಾಕ್ಯುಮೆಂಟ್ ರಿಲೀಸ್ ಮಾಡುವ ಮುಖಾಂತರ ನಮ್ಮ ಎಲ್ಲ ಸಂಘಟನೆ ಎಲ್ಲರಿಗೂ ಈ ನಮ್ಮ ಗುರಿಗಳು ತಲುಪಬೇಕೆಂಬ ಉದ್ದೇಶದಿಂದ ಇಂದು ಈ ಕಾರ್ಯಕ್ರಮದಲ್ಲಿ ಅದು ಆಗಿದೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಿಗೆ ಆಗಮಿಸುವ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ನಮ್ಮ ಸಕ್ಷಮ ಕರ್ನಾಟಕದ ಅಧ್ಯಕ್ಷರಾಗಿರುವ ಶ್ರೀ ಕೆ ವಿ ರಾಜೇಶ ಅವರಿಗೆ ಸಕ್ಷಮದ ಪರವಾಗಿ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವ ಶ್ರೀ ಗೋವಿಂದರಾಜು, ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ, ಇವರಿಗೂ ಸಕ್ಷಮ ಹಾಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಇವರನ್ನು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕೃಷಿ ನೀಡಲು ಬಂದಿರುವ ನಮ್ಮ ಸಕ್ಷಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀ ಡಾಕ್ಟರ್ ಸುಕುಮಾರ್ಜಿ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಅವರಿಗೆ ನಮ್ಮ ಹಿರಿಯ ಸದಸ್ಯರಾದ ಶ್ರೀ ವಿಜಯಕುಮಾರ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಸಕ್ಷಮದ ಪಾಲಕರಾಗಿ ಕೊಟ್ಟು ನಮಗೆ ಮಾರ್ಗದರ್ಶನ ನೀಡಿರುವ ನಮ್ಮ ಸಕ್ಷಮದ ಸಂಚಾಲಕರು ಆಗಿರುವ ಶ್ರೀ ರಾಜ್ಯ ಸಂಚಾಲಕರಾಗಿರುವ ಶ್ರೀ ಸದಾಶಿವಜಿ ಅವರಿಗೂ ಸಕ್ಷಮವಾಗಿ ಹಾರ್ದಿಕವಾದ ಸ್ವಾಗತ. ಅವರನ್ನು ಸಕ್ಷಮದ ನಾಗರಾಜ್ ಅವರು ತಿಳಿದುಕೊಂಡಿದ್ದೇವೆ. ಮುಂದಿನ ಬೆಳಗಿನ ಈ ಐಕ್ಯತಾ ನಡಿಗೆಗೆ ಚಾಲನೆ ಇನ್ನಿಬ್ಬರು ಅತಿಥಿಗಳು ಶ್ರೀ ಡಾಕ್ಟರ್ ಮಾಲತಿ ಕೇವಲ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಇವರಿಗೂ ಸಕ್ಷಮವಾಗಿ ಹಾರ್ದಿಕ ಸ್ವಾಗತ. ಇವರಿಗೆ ಉಪಾಧ್ಯಕ್ಷರಾದ ಶ್ರೀ ನರಸಿಂಹಿ ಅವರು ಹೂವಿನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಲಕ್ಷ್ಮೀಜಿ ಅವರ ಹೂವಿನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಯೋಗದ ಹಸುಗುಸುಗಳೆಂದು ಆರಂಭಿಸಿ ಒಂದೇ ತೊಟ್ಟಿಲೊಳಗೆ ತೂಗಿ ಶೋಭನವಾಗಿ ಪ್ರೇಮ ಸಂಗೀತಗಳನ್ನು ಮೈಮರೆಸಿದ ನನ್ನ ಏಕಮಾತ್ರ ಆರಾಧ ದೈವ ತಾಯಿ ಭಾರತೀಯ ಶ್ರೀಚರಣಗಳಿಗೆ ಅನಂತ ಪ್ರಣಾಮಗಳು. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಅನುಭವಕ್ಕೆ ಬಂದಿರತಕ್ಕಂಥ ಸತ್ಯ, ಕೇವಲ ಒಂದು ಅಂಗಸವಾಲಿರತಕ್ಕಂಥ ವ್ಯಕ್ತಿಗಳಿಗೆ, ಒನ್ ಟೈಪ್ ಆಫ್ ಡಿಸಬಿಲಿಟಿ ಇರತಕ್ಕಂಥ ವ್ಯಕ್ತಿಗಳಿಗೆ ಕೆಲಸ ಮಾಡುವಂತ ಒಂದಷ್ಟು ಸಂಸ್ಥೆಗಳಿದ್ದಾವೆ. ಒಂದು ಜಿಲ್ಲೆಯಲ್ಲಿ, ಒಂದು ಹಳ್ಳಿಯಲ್ಲಿ, ಒಂದು ರಾಜ್ಯದಲ್ಲಿ ಕೆಲಸ ಮಾಡುತ್ತಾರೆ. ಆದರೆ ದೇಶದ 29 ರಾಜ್ಯಗಳಲ್ಲಿ, ದೇಶದ 616
ದಾಖಲಿಸಿದೆ. ಈಗಾಗಲೇ 10 ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳು ರಚನೆ ಆಗಿವೆ, ಅನೇಕ ಜಿಲ್ಲೆಗಳಲ್ಲಿ ತಾಲೂಕು ಸಮಿತಿಗಳು ರಚನೆ ಆಗಿವೆ, ಅನೇಕ ಹೊಸ ಕಾರ್ಯಕರ್ತರು, ಹೊಸ ಸದಸ್ಯರು, ಹೊಸ ಸ್ವಯಂ ಸೇವಕರು ಸಕ್ಷಮದ ಈ ಸಮಾಜ ಕಾರ್ಯದ ಪ್ರವಾಹವನ್ನು ಸೇರ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಸಮಾಜ ಕಾರ್ಯಕ್ಕೆ ಒಂದು ಹೊಸ ವೇಗವನ್ನು ಕೊಡಬೇಕು, ಸಂಘಟನೆ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಮತ್ತು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ನಮ್ಮ ಅಂಗಸಭೆಯು ಏನಿದೆ ಇದರ ಪ್ರಮುಖ ಪ್ರಾರೂಪವನ್ನು ಸಿದ್ಧ ಮಾಡಿ ಕಾರ್ಯಕರ್ತರಲ್ಲಿ ಹೊಸದೊಂದು ವೇಗ ನಿರ್ಮಾಣ ಮಾಡಿ ಸಂಘಟನೆಯ ಕೆಲಸವನ್ನ ಈ ನಮ್ಮ ಉದ್ದೇಶ ಏನಿದೆ ಪ್ರತಿಯೊಬ್ಬ ಸಕ್ಷಮ ಬಂಧುವಿನಲ್ಲಿ ಆತ್ಮಾಭಿಮಾನ ಮತ್ತು ರಾಷ್ಟ್ರಾಭಿಮಾನ ನಿರ್ಮಾಣ, ಈ ಉದ್ದೇಶಕ್ಕೆ ಹೊಸದೊಂದು ಮಜಲನ್ನು ನೀಡಲಿಕ್ಕೋಸ್ಕರ ಒಂದು ಅಧಿವೇಶನದ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಎಲ್ಲ ಸದಸ್ಯರು ಕಾರ್ಯಕಾರಿಣಿ ನಿಶ್ಚಯಿಸಿದಂತೆ ಇವತ್ತು ಸಕ್ಷಮದ ಪ್ರಥಮ ರಾಜ್ಯ ಅಧಿವೇಶನವನ್ನ ನಾವೆಲ್ಲ ನಡೆಸಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ಅಧಿವೇಶನದಲ್ಲಿ ಅನೇಕ ಗೋಷ್ಠಿಗಳು ನಡೆಯಲಿದೆ. ಆ ಗೋಷ್ಠಿಗಳಲ್ಲಿ ಸಂಘಟನಾತ್ಮಕ, ರಚನಾತ್ಮಕ ಮತ್ತು ಆಂದೋಲನಾತ್ಮಕ ವಿಷಯಗಳ ಬಗ್ಗೆ ಅನೇಕ ಚರ್ಚೆಗಳಿವೆ, ಸಂವಾದಗಳಿವೆ. ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ನಮ್ಮ ಅಂಗವಿಕಲ ಕ್ಷೇತ್ರದ ಹೊಸ ಹೊಸ ವಿಷಯಗಳನ್ನು ತಿಳಿಸಿದ್ದಾರೆ. There are new emerging scenarios in the sector. So all those sectors, all those issues should be empowered to the our convention. So ಇದಕ್ಕೋಸ್ಕರ ಎಲ್ಲ ಆಗಮಿಸಿದ ಎಲ್ಲ ಬಂಧುಗಳು ಈ ಅಧಿವೇಶನ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಮತ್ತು ಈ ಸಮಾಜ ಕಾರ್ಯ ಯಶಸ್ವಿಗೊಳಿಸಬೇಕು ಅಂತ ಪ್ರಾರ್ಥಿ. ಧನ್ಯವಾದ. ಮುಂದೆ ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಿದಂತಹ ಶ್ರೀ ವಿನೋದ್ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸಕ್ಷಮದವರಿಗೆ ಮೊದಲನೇದಾಗಿ ನಾನು ಅವರ ಅಭಿನಂದನೆಗಳನ್ನ ಹೇಳಲು ಬಯಸ್ತೇನೆ. ಪ್ರಾಸ್ತಾವಿಕ ನುಡಿಯಲ್ಲಿ ನೋಡಿದ ರೀತಿಯಲ್ಲಿ ಸಕ್ಷಮ ಬಹಳಷ್ಟು ಈ ಕ್ಷೇತ್ರದಲ್ಲಿ ಈ ಸಂಘಟನೆಯಲ್ಲಿರ್ತಕ್ಕಂಥ ಮತ್ತು ಯಾರಿಗೆ ಸಹಾಯ ಹಸ್ತ ಬೇಕಾಗಿದೆ ಅಂತವರಿಗೆ ಬಹಳಷ್ಟು ಉತ್ತಮದ ಕಾರ್ಯಕ್ರಮವನ್ನು ಮಾಡಿದೆ ಅಂತ ಹೇಳಿ ನನಗೆ ನನ್ನ ಸ್ನೇಹಿತರಾದ ರಾಜಣ್ಣ ಅವರು ಹೇಳಿದಂಥ ಸಂದರ್ಭದಲ್ಲಿ ಬಹುಶಃ ಇಂಥ ಒಂದು ಸಂಸ್ಥೆ ಸೇವಾ ಮನೋಭಾವದಿಂದ ಎಲ್ಲರನ್ನೂ ಸಮಾನತೆಯಲ್ಲಿ ತೆಗೆದುಕೊಂಡು ಹೋಗಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರ ಬಾಳಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಒಂದು ಕೆಟಲಿಸ್ಟ್ ಆಗಿ ಪರಿಣಮಿಸಿದೆ ಅಂತ ನನಗಾದರೂ ಕೂಡ ಅನಿಸಿದೆ. ಅವರು ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ, ಮುಂದುವರಿಸಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಾನು ಭಾಷಣಕಾರನಲ್ಲ ಮತ್ತು ನಾನು ಏನು ಹೇಳೋದು ಕೊಡುವುದಿಲ್ಲ. ನನಗೆ ಅನ್ಕೊಂಡಿದ್ದೆ ಈ ಒಳಕಿನ ಕೂಡದಲ್ಲಿ ಎಲ್ಲ ದೊಡ್ಡ ದೊಡ್ಡವರು ಇರ್ತಾರೆ, ಮಾತನಾಡ್ತಾರೆ, ಮನೆಗೆ ಟೈಮ್ ಆಯಿತು ಡೈರೆಕ್ಟ್ ಪರವಾಗಿಲ್ಲ ಅಂತ ಒಂದು ಗಾರ್ಲ್ಯಾಂಡ್ ಮಾಡ್ತಾರೆ, ಹೋಗ್ಬೋದು ಅಂತ ನಾನು ಆ ಭಾವನೆ ಇಟ್ಕೊಂಡು ನಾನು ಇಲ್ಲಿ ಬಂದೆ. ಆದರೆ ನನಗೆ ಮಾತನಾಡಕ್ಕೆ ಮೊದಲೇ ಕೊಟ್ಬಿಟ್ಟು ಸೊ ಹೀಗಾಗಿ ಸ್ವಲ್ಪ ಗಡಿ ಎಲ್ಲ ಕೂಡ ನನ್ನ ಮನದಲ್ಲಿ ಮನಸ್ಸು ಮಾಡಿದೆ. ಆದರೆ ಇದು ಸಾಮಾನ್ಯವಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ನಾವು ಭಾಗವಹಿಸತಕ್ಕಂಥ ಅನೇಕ ಸಭೆ ಸಮಾರಂಭಗಳಿಗಿಂತಲೂ ಕೂಡ ಭಿನ್ನವಾದ ಒಂದು ಸಮಾರಂಭ ಇದು. ಬೇರೆ ಸಮಾರಂಭದಲ್ಲೂ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವು ಮಾತನಾಡಿದಂತಹ ಸಂದರ್ಭದಲ್ಲಿ ಈ ಸಮಾರಂಭ ವಿಶೇಷವಾಗಿ ಒಂದು ಭಾವನಾತ್ಮಕವಾದಂತಹ ಒಂದು ಸಮಾರಂಭ ಅಂತ ನನಗಾದ್ರೂ ಕೂಡ ಅನಿಸಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಸುಮಾರು 2011ನೇ ಇಸ್ವಿನಲ್ಲಿ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 13,24,000 ಜನ ಈ ಒಂದು ವಿಕಲಚೇತನ ವ್ಯಾಪ್ತಿಗೆ ಬರ್ತಾರೆ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಅಂಕಿಅಂಶ. ಅಂದ್ರೆ ಕೇವಲ ಅದರಲ್ಲಿ ಎಲ್ಲ ಸಂಪೂರ್ಣ ದೃಷ್ಟಿದೋಷವುಳ್ಳಂಥವರು, ಭಾಗಶಃ ದೃಷ್ಟಿದೋಷವುಳ್ಳಂಥವರು ಮತ್ತು ಲೋಕೋಮೋಟಿವ್ಸ್ ಇರ್ತಕ್ಕಂಥವ್ರು, ಲೆಪ್ರಸಿಕ್ಯೂಡ್ ಇರ್ತಕ್ಕಂಥವ್ರು, ಮೆಂಟಲ್ ಇಲ್ನೆಸ್ ಇರ್ತಕ್ಕಂಥವ್ರು, ಮೆಂಟಲಿ ರಿಟಾರ್ಡೆಡ್ ಇರ್ತಕ್ಕಂಥವ್ರು ಮತ್ತು ಬಹುವಿಧದ ಅಂಗವಿಕಲತೆ ಹೊಂದಿರ್ತಕ್ಕಂಥವ್ರು ಎಲ್ಲವೂ ಸಂಖ್ಯೆ ಪರಿಗಣನೆ ಮಾಡಿದ್ರೆ ಸುಮಾರು 13,24,000 ಜನ ಇದೆ ಅಂತಕ್ಕಂಥದ್ದು ಸರ್ವೆ ಪ್ರಕಾರ ಹೇಳ್ತಕ್ಕಂಥ ವ್ಯಾಪ್ತಿ. ನಾನು ಕೂಡ ಹಳ್ಳಿಯಲ್ಲಿ ಬಂದಂಥವನು, ನಿಮ್ಮಂತ ನನ್ನಂತ ಅನೇಕ ಸಹೋದರ ಸಹೋದರಿಗಳ ಜೊತೆ ಒಡನಾಟ ಉಳ್ಳಂಥವನು. ಆದರೆ ವಾಸ್ತವವಾಗಿ ಮತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಮುಖ್ಯಸ್ಥನಾಗಿ ಸುಮಾರು 4 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದಂಥವನು. ಇದೆಲ್ಲದರ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಬಹುಶಃ ಇನ್ನೂ ಕೂಡ ವ್ಯಾಪಕವಾದಂತ ಮತ್ತು ಪ್ರತಿಯೊಂದು ಮನೆಯಲ್ಲಿ ಮತ್ತೆ ಸಮೀಕ್ಷೆ ಮಾಡಬೇಕಾದಂತ ಅವಶ್ಯಕತೆ ಮತ್ತು ಅಗತ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. This is the need of the hour. So this first conference is a ray of hope for the future of the Dakshin Karnataka. And definitely it will be happiest occasion for any family, the family members and guests, relatives, all of them will meet in the occasion of marriage, Namakarana, something like that. दूर दूर से आते हैं बंधु, सब मिलकर एक आनंद से
भोजन करते, बात करते, गपशप करते और शादी भी होती। यहाँ सक्षम की काम भी हो रहा है, परंतु इससे ज्यादा हमारे को आनंद मिल रहा है। We are very happy in meeting each other. We came for the same cause. We are working for the same cause. This is Saksham Parivar. We came here. We had a breakfast. Hindi chana liya? Alcohol was very good. Rally is also very good. After rally, juice also? Very good. And definitely, we will wait for the delicious lunch. So, by eating, by talking, by spending some time, there will be an affectionate atmosphere. हम एक भारत माता की संतान है, हमारा माता भारत माता है। समाज में जाति अलग है, आर्थिक विषमता है, पढ़ाई में है, differences are in education, economical status, caste, creed, religion, and disabled and able. In spite of all, we are all sons and daughters of Mahatma. The same blood is flowing in all. The feeling we get here by meeting the whole day from morning to evening, in sharing the ideas, in sharing the lunch, in sharing the juice, in restaurant, remaining all the things. We come together and we become close together, and we will work together to achieve our goal. This is the main motto of this conference. So we have very good inspiration from Malavi ji or Ashwini ji. They are celebrities, they are role models, they gave all the way. So we thought it would be Aikita Rally. Our beloved Govinda ji, being a director, he came here, he shared his ideas, he assured us, he motivated us. So this is a very good action. But the responsibility on our shoulders is very big. We came to the conference, we participated, just we should not go like that. We should go with some future planning, with some responsibility. What we have to do, we cannot achieve. With that clarity and responsibility we have to do. Because already, Prakash told 6% of India is the problem of disability. This is World Health Organization statistics. But 2011, Indian statistics census says that there are 3%. Almost 3 crores, more than 3 crores. They may be visually challenged, hearing challenged, physically challenged, or mentally challenged, or leprosy affected persons, or mental illness. There are around 3 crores of population. This is not just 3 crores. If there is one person in one family, disabilities can remain also. And in some disabilities, if you give in the early stages, it is called early intervention. For example, for deaf and dumb, in the 0 to 6 years age group, if we do cochlear implant surgery in the right time, they will come in the mainstream. 46,000 slots are there. But only 2,000 applications came. It means that there is no awareness. In the society, in the government employees, in the Department of Disability, they are not that much sensitive. Because of that, awareness is also not there. So we have to fill up these bricks. In all these cases, Saksham has to fill up these bricks. Saksham is not a competitive organization to any NGO or government. Saksham is complementary.
Basically, we have to take it ourselves, then we have to work hand in hand with government, missionary and NGOs. Because the problem is very wide and deep. Problem is very complicated. We just don't want financial support. Yes, we want 3% reservations. Yes, we want 3% funding. But more than that, make them able. Saksham's motto is Saksham karna hai. Make them able. Proper time, if you give education and health or vocational training, they will stand on themselves. That is aim of Saksham. Along with rights, we want to make them self-reliant. Just helping disabled children will see the beggars in the railway station or in front of the temple, we will see the infected. No. Not like that. We should make them self-reliant. That is the aim of Saksham. So as Vinod Prakash told, Saksham is working all over the country, in all the states, in almost 250 districts we are working now. Saksham works for membership, district companies, state companies, and this type of conferences, training classes. We will organize the society, either